ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರದ ವಿಭೂತಿ ಸಂಧಿಯಲ್ಲಿ 31 ಪದ್ಯಗಳ ಚಿಂತನೆ ಆಗಿತ್ತು. 32ನೇ ಪದ್ಯದಿಂದ ಇವತ್ತಿನ ಚಿಂತನೆ ಆಗಬೇಕು. 4 ವರ್ಣಗಳಿಗೆ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ ಎನ್ನುವ ವಿಷಯವನ್ನು ಸ್ಪಷ್ಟಪಡಿಸಿ, ಹಾಗೆ ಅರ್ಥ ಮಾಡಿಕೊಂಡ್ರೆ ಏನು ಫಲ ದೊರೆಯುತ್ತೆ ಎನ್ನುವುದನ್ನು ಈಗ ಉಲ್ಲೇಖ ಮಾಡ್ತಾರೆ. ವೀತಭಯ ನಾರಾಯಣನ ಚತುಷ್ಪಾತು ತಾನೆಂದೆನಿಸಿ ತಜ್ಜಾತಿ ಧರ್ಮ ಸುಕರ್ಮಗಳ ಮಾಡಿಸುವ ಚೇತನರ ಒಳ ಹೊರಗೆ ಓತಪ್ರೋತನಾಗಿದ್ದೆಲ್ಲರಿಗೆ ಸಂಪ್ರೀತಿಯಲ್ಲಿ ರಮಾರ್ಥ ಕಾಮಾದಿಗಳ ಕೊಡುತಿಹನು. ಸಂಪ್ರೀತಿಯಲ್ಲಿ ಧರ್ಮಾರ್ಥ ಕಾಮಾದಿಗಳ ಕೊಡುತಿಹನು. ವೀತಭಯ ನಾರಾಯಣ, ಭಯ ಇರದ ನಾರಾಯಣನು ತಾನು ಚತುಷ್ಪಾತ್ 4 ಜನರು ಇರುವ ಕಾರಣದಿಂದ ಚತುಷ್ಪಾತ್ ಎಂದು ಎನಿಸಿ, ಅಂದರೆ ಕರೆಸಿಕೊಂಡು, ತಜ್ಜಾತಿ ಆಯಾ ಜಾತಿಗಳಿಗೆ ಉಚಿತವಾದ ಧರ್ಮಗಳನ್ನು, ಸುಕರ್ಮ ಶಾಸ್ತ್ರೋಕ್ತ ಕರ್ಮಗಳನ್ನು ಅಂತರ್ಯಾಮಿಯಾಗಿದ್ದು ತಾನೇ ಮಾಡಿ ಪ್ರೇರಕನಾಗಿ ಮಾಡಿಸುವ ಜೀವರಿಂದ ಮಾಡಿಸ್ತಾನೆ. ಚೇತನರ ಒಳ ಹೊರಗೆ, ಜೀವರ ಒಳಭಾಗ ಹಾಗೂ ಹೊರಭಾಗದಲ್ಲಿ ಓತಪ್ರೋತನಾಗಿದ್ದು, ಹಾಸುಹೊಕ್ಕಾಗಿದ್ದು, ಎಲ್ಲರಿಗೂ ಎಲ್ಲ ಜನರಿಗೂ ಸಂಪ್ರೀತಿಯಲ್ಲಿ ಪರಮ ವಾತ್ಸಲ್ಯದಿಂದ ಧರ್ಮ ಅರ್ಥ ಕಾಮಗಳೆಂಬ ಪುರುಷಾರ್ಥಗಳನ್ನು ಕೊಡುತ್ತಿಹನು. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಕೊಡ್ತಾನೆ. ಪರಮಾತ್ಮನಿಗೆ ಚತುಷ್ಪಾತ್ ಅಂತ ಹೆಸರು. ಇದು ಎಲ್ಲಿದೆ ಅಂತಂದರೆ ವೇದಮಂತ್ರಗಳಲ್ಲಿ ಹೀಗೊಂದು ವಿವರ ಬರುತ್ತೆ. ಪಾದ ಅಂದರೆ ಏನು ಅಂದರೆ ಸ್ವರೂಪ ಅಂತ ಅರ್ಥ. ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನೆ ಭಂಡಿತೆ ಅಂತ ಪ್ರಮಾಣ ಇದೆ. ದೊಡ್ಡವರನ್ನು ಹೇಳುವಾಗ ತಾತಪಾದರು ಅಂತ ಕರಿಬೇಕು. ಇದು ಮತ್ತೊಂದು ಅಷ್ಟೇ ಅಲ್ಲ, ಒಂದು ಕ್ಷೇತ್ರ ಹೇಳುವಾಗ, ಕ್ಷೇತ್ರ ಅಧಿಪತಿ ಹೇಳುವಾಗ, ದೊಡ್ಡವರನ್ನು ಕರೆಯುವಾಗ ಶ್ರೀಕಾರ ಹಚ್ಚಿ ಕರೆಯಬೇಕು ಅಂತ 2 ಕ್ರಮ ಇದೆ. ಆದ್ದರಿಂದ ಇಲ್ಲಿ ಚತುಷ್ಪಾತ್ ಅಂದರೆ 4 ಕಾಲಿನವ ಅಂತಲ್ಲ, 4 ರೂಪವುಳ್ಳವನು ಅಂತ. ಯಾವ್ಯಾವುದು ಅಂದರೆ ಭೂಮಂಡಲದಲ್ಲಿ 1 ರೂಪ, ದೇವರ 3 ಲೋಕದಲ್ಲಿ 3 ರೂಪ, ಹೀಗೆ 4 ರೂಪವುಳ್ಳವನು ಅಂತ ಒಂದು. ಅಥವಾ ಇನ್ನೊಂದು ಅಭಿಪ್ರಾಯ ಏನು ಅಂದರೆ ಚತುಷ್ಪಾತ್ ಅಂದರೆ 4 ಜನರ ಒಳಗೆ ನಿಯಾಮಕನಾಗಿದ್ದಾನೆ ಅಂತ. ಸರಿ, ಆಯಾಯ ಜಾತ್ಯಭಿಮಾನಿ ದೇವತೆಗಳ ಒಳಗೆ ಅಂತಹ ಪರಮಾತ್ಮನ ರೂಪದ ಸನ್ನಿಧಾನ ಇದೆ ಅಂತ ಚಿಂತನೆ ಮಾಡಿದರೆ ಫಲ ಏನು ಅಂತ ಪ್ರಶ್ನೆ ಬಂದರೆ ಹೇಳ್ತಾರೆ, ಆಯಾ ಜಾತಿಗೆ ಉಚಿತವಾದ ಕರ್ಮಗಳನ್ನು ದೇವರು ತಾನು ಮಾಡಿ ಎಲ್ಲ ಇಂತಹ ಉಪಾಸಕನಿಂದ ಮಾಡಿಸ್ತಾನಂತ. ಅಷ್ಟೇ ಅಲ್ಲ, ಜೀವರ ಒಳಗೆ ಹೊರಗೆ ಹಾಸುಹೊಕ್ಕಾಗಿ ಬಿಟ್ಟಿದ್ದಾನೆ. ಇಂತಹ ಪರಮಾತ್ಮ ಪ್ರೀತಿಯಿಂದ ಪುರುಷಾರ್ಥಗಳನ್ನು ಕೊಡ್ತಾನೆ. ವೀತಭಯ ಅನ್ನೋ ಶಬ್ದದ ಮೂಲಕ ನಮ್ಗೆ ಯಾವುದಾದ್ರೂ ಭಯ ಪರಿಹಾರ ಆಗಬೇಕು ಅಂದರೆ ಆವಾಗ ದೇವರಿಗೆ ಭಯ ಇಲ್ಲ ಅಂತ ಚಿಂತನೆ ಮಾಡ್ತಾ ಹೋದರೆ ಭಯ ಪರಿಹಾರ ಆಗುತ್ತೆ ಎಂಬ ಸಂಗತಿಯನ್ನು ಕೂಡ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಮತ್ತು ಇಲ್ಲಿ ನಾರಾಯಣ ಅಂತ ಶಬ್ದ ಇದೆ. ಯಾಕೆ ಬಳಸಿದ್ದು? ಒಂದಲ್ಲಿ ದೋಷಗಳಿಲ್ಲ, ಇಲ್ಲ ಗುಣಗಳೇ ತುಂಬಿದೆ. ಈ ಉದ್ದೇಶದಿಂದ ನಾರಾಯಣ ಎಂಬ ಶಬ್ದವನ್ನು ಇಲ್ಲಿ ಬಳಸಿದ್ದಾರೆ. ಪ್ರಶ್ನೋತ್ತರ: ನಾರಾಯಣನಿಗೆ ಚತುಷ್ಪಾತ್ ಅಂತ ಯಾಕೆ ಹೆಸರು ಅಂತ ಪ್ರಶ್ನೆ. ಆಯಾ ಜಾತಿಗಳ ಒಳಗಿರೋದರಿಂದ ಅವನಿಗೆ ಚತುಷ್ಪಾತ್ ಅಂತ ಹೆಸರು. ಈ ಚತುಷ್ಪಾತ್ ನಾರಾಯಣನ ಕೆಲಸ ಏನು ಅಂತಂದರೆ ಅವರವರಿಗೆ ಉಚಿತವಾದ ಕರ್ಮವನ್ನು ಮಾಡಿಸ್ತಾನೆ. ನಾರಾಯಣ ಎಲ್ಲ ಜೀವರಲ್ಲಿ ಹೇಗಿದ್ದಾನೆ ಅಂದರೆ ಹಾಸುಹೊಕ್ಕಾಗಿದ್ದಾನೆ. ಜೀವರು ಮಾಡುವ ಕರ್ಮಗಳಿಗೆ ದೇವರು ಯಾವ ಫಲ ಕೊಡ್ತಾನೆ ಅಂದರೆ ಮನುಷ್ಯರು ಬಯಸುವ ಫಲಗಳನ್ನೇ, ಮೋಕ್ಷ, ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಮನುಷ್ಯರು ಬಯಸುವ ಫಲವನ್ನೇ ಕೊಡ್ತಾನೆ ಅಂತ ಇದರ ಅಭಿಪ್ರಾಯ. ಮತ್ತಿಲ್ಲಿ ವೀತಭಯ ಅಂತ ಶಬ್ದ ಇದೆ. ದೇವರಿಗೆ ಭಯ ಇಲ್ಲ ಅಂತ ಚಿಂತನೆ ಮಾಡಿದರೆ ಹೀಗೆ ನೆನೆದವರ ಭಯವನ್ನು ಪರಿಹಾರ ಮಾಡ್ತಾನೆ. ಆದ್ದರಿಂದ ಅವನಿಗೆ ವೀತಭಯ ಅಂತ ಶಬ್ದ. ಅವನಿಗೆ ವೀತಭಯ ಅನ್ನೋ ಹೆಸರಿದೆ. ಇದು ದೇವರ ಹೆಸರು. ವಿಷ್ಣು ಸಹಸ್ರನಾಮದಲ್ಲಿ ಬಂದ ಶಬ್ದ.
ಅದನ್ನು ಇಲ್ಲಿ ಮತ್ತೆ ಮತ್ತೆ ಹೇಳುವ ಮೂಲಕ ವಿಷ್ಣು ಸಹಸ್ರನಾಮದ ಮಹತ್ವ ಏನು ಅನ್ನೋದನ್ನು ದಾಸರೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದಾದ ಮೇಲೆ ಪರಮಾತ್ಮನ ಅನೇಕ ನಾಮಸ್ಮರಣೆಯ ಮಹತ್ವದ ಅರ್ಥಾನುಸಂಧಾನ ಎಲ್ಲ ಮುಂದಿನ ಪದ್ಯದಲ್ಲಿ ಮಾಡ್ತಾರೆ. ಏನು ಅಂತಂದರೆ, ಧನದ ನಿಧನ ವಿಧಾತ ವಿಗತಾಭ್ಯಧಿಕ ಸಮವರ್ತಿ ಸಾಮಗ ತದಶಗಣ ಸಂಪೂಜ್ಯ ತ್ರಿಕಕುತ್ಥಾಮ ಶುಭನಾಮ ಮಧುಮಥನ ಭೃಗುರಾಮ ಘೋಟಕ ವದನ ಸರ್ವ ಪದಾರ್ಥ ದೊಳು ತುದಿ ಮೊದಲು ತುಂಬಿಹನೆಂದು ಚಿಂತಿಸು ಬಿಂಬರೂಪದಲ್ಲಿ. ಬಹಳ ಅದ್ಭುತವಾದ ದೇವರ ಹೆಸರಿದೆ. ಯಾವುದು ಅಂದರೆ ನಿಧನ, ನಾಶ ಮಾಡುವವನು, ಧನದ ಒಡೆತನ, ಐಶ್ವರ್ಯ, ಅದನ್ನು ಒಡೆತನ ಐಶ್ವರ್ಯ ಅಂತಲೇ ಹೇಳ್ತೀವಿ, ಸಂಪತ್ತು ಅಥವಾ ಒಡೆತನ ಅದನ್ನು ಕೊಡುವವನು. ಹಾಗೆ ವಿಧಾತ, ಎಲ್ಲದರ ಸೃಷ್ಟಿ ಮಾಡ್ತಾನೆ. ವಿಗತ ಅಭ್ಯಧಿಕ ಸಮ, ಅವನಿಗೆ ಸಮಾನರಾದವರೂ ಇಲ್ಲ, ಅವನಿಗಿಂತ ಶ್ರೇಷ್ಠರಾದವರು ಇಲ್ಲದವನು. ಸಮವರ್ತಿ, ಎಲ್ಲರ ಯೋಗ್ಯತೆಗೆ ಅನುಸಾರವಾಗಿ ಪ್ರೇರಣೆ ಮಾಡುವ. ಸಾಮಗ, ಸಾಮ ವೇದ ಪ್ರತಿಪಾದ್ಯನಾಗಿದ್ದಾನೆ. ಹಾಗೆ ತ್ರಿದಶಗಣ ಸಂಪೂಜ್ಯ, ದೇವತೆಗಳ ಸಮೂಹದಿಂದ ಪೂಜಿಸಲ್ಪಡುವವ. ತ್ರಿಕಕುಧಾಮ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಎಂಬ 3 ಮನೆ ಉಳ್ಳವನು. ಅಷ್ಟೇ ಅಲ್ಲ, ಶುಭನಾಮ, ಮಂಗಲ ಉಂಟು ಮಾಡುವ ಹೆಸರುಳ್ಳವನು. ಮಧುಮಥನ, ಮಧು ಎಂಬ ದೈತ್ಯನನ್ನು ಸಂಹಾರ ಮಾಡಿದವನು. ಭೃಗುರಾಮ, ಪರಶುರಾಮನಾಗಿ ಬಂದವನು. ಘೋಟಕ ವದನ, ಹಯಗ್ರೀವ ರೂಪದಿಂದ ಬಂದಿದ್ದಿ. ಸರ್ವ ಪದಾರ್ಥದಲ್ಲೂ, ಎಲ್ಲ ಪದಾರ್ಥದ ಒಳಗೂ ಕೂಡ ಏನಾಗಿದೆ ಅಂತಂದರೆ ಮೊದಲು ತುದಿ ಆಮೂಲಾಗ್ರವಾಗಿ ಪರಮಾತ್ಮ ಇದ್ದಾನೆ ಅಂಥೇಳಿ ಬಿಂಬರೂಪದಲ್ಲಿ ಬಿಂಬರೂಪಿಯಾಗಿದ್ದಾನೆ ಅಂತ ಚಿಂತಿಸು, ದೇವರ ಧ್ಯಾನ ಮಾಡು ಅಂತ. ದೇವರನ್ನು ಪ್ರಾರ್ಥನೆ ಮಾಡಬೇಕು. ಏನು ಅಂದರೆ, ಸ್ವಾಮಿ ನೀನು ನಿಧನ ಎಲ್ಲ ನಾಶ ಮಾಡ್ತಿ, ದೇಹ ಜೀರ್ಣ ಆಗಿರುತ್ತೆ, ನಾಶ ಮಾಡಿ ಒಳ್ಳೆ ದೇಹ ಕೊಡಲಿಕ್ಕೋಸ್ಕರ ನಾಶ ಮಾಡ್ತೀನಿ ನೀನು ಅಂತ ಉಪಾಸನೆ ಮಾಡಬೇಕು. ಅಥವಾ ದುರ್ಗಣ ನಾಶ ಮಾಡುವಂತೆಲ್ಲಾದರೂ ಹೀಗಾದ್ರು ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ತಮ್ಮ ಯಥಾ ಉಪಾಸತೆ ಅಂತ ಶ್ರುತಿ ಇದೆ. ದೇವರಲ್ಲಿ ದೋಷ ಇಲ್ಲ ಅಂತ ಉಪಾಸನೆ ಮಾಡಿದ್ರೆ ನಮ್ಮಲ್ಲೂ ದೋಷ ಇಲ್ಲ ಅಂತಾಗುತ್ತೆ. ನಿರ್ಗುಣ ನಿರಾಕಾರ ಅಂತ ಉಪಾಸನೆ ಮಾಡಿದ್ರೆ ನಮ್ಮ ವ್ಯಕ್ತಿತ್ವ ಬಿದ್ದು ಹೋಗುತ್ತೆ. ಆದ್ದರಿಂದ ಹೀಗೆ ಉಪಾಸನೆ ಮಾಡಬೇಕು ಅಂತಿದ್ದಾರೆ ಒಟ್ಟಾರೆ ಅಭಿಪ್ರಾಯ. ಹಾಗೆ ಸಂಪತ್ತನ್ನು ಕೊಡ್ತಾನೆ, ಜಗತ್ತನ್ನು ಧರಿಸಿದ್ದಾನೆ, ಮತ್ತು ಯೋಗ್ಯತೆಗೆ ಅನುಸಾರವಾಗಿ ಫಲ ಕೊಡ್ತಾನೆ. ಇದಕ್ಕೊಂದು ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ. ಮೋಡ ಅದು ಮಾವಿನ ಹಣ್ಣಿನ ಮೇಲೂ ನೀರು ಸೋರಿಸುತ್ತೆ, ಹಾಗಲಕಾಯಿದು ಬಳ್ಳಿ ಮೇಲೂ ನೀರು ಸುರಿಸುತ್ತೆ. ಒಂದೇ ನೀರು ಬಿದ್ದರೂ ಕೂಡ ಮಾವಿನ ಹಣ್ಣು ಸಿಹಿ, ಹಾಗಲಕಾಯಿ ಕಹಿ. ಯಾಕೆ ಅಂದರೆ ಆ ಬೀಜದಲ್ಲಿನ ಒಂದು ತಾರತಮ್ಯ ಸ್ವಭಾವ. ಸಿಹಿ ಆಗೋದೇ ಮಾವಿನ ಹಣ್ಣಿನ ಸ್ವಭಾವ, ಕಹಿಯಾಗಿರೋದೇ ಬೇವಿನ ಸ್ವಭಾವ. ಆದ್ದರಿಂದ ಸ್ವಭಾವಕ್ಕೆ ತಕ್ಕಂತೆ ಫಲ ವ್ಯತ್ಯಾಸ ಆಗುತ್ತೆ. ಮೋಡ ಮಾತ್ರ ಒಂದು ಕಡೆ ಒಳ್ಳೆ ಮಳೆ ಸುರಿಸಿ, ಒಂದು ಕಡೆ ಕೆಟ್ಟ ಮಳೆ ಹಾಕಿದೆ ಅಥವಾ ಮೋಡದಿಂದ ಬಿದ್ದಿದೆ ಅಂತಲ್ಲ. ಅದರಂತೆ ಪರಮಾತ್ಮ ಎಲ್ಲ ಕಡೆ ಅವರವರ ಯೋಗ್ಯತೆ ನೋಡಿಕೊಂಡು ಪರಿಣಾಮ ಮಾಡ್ತಾನೆ ಹೊರತು ಒಬ್ಬರಿಗೆ ಕೆಟ್ಟವ ಒಬ್ಬರಿಗೆ ಒಳ್ಳೆಯವ ಅಂತ ನಾವು ಚಿಂತನೆ ಮಾಡಬಾರದು ಅಂತ ಒಂದು ಗಮನಿಸಬೇಕಾದ ಅಂಶ. ಮತ್ತು ಇಲ್ಲಿ ಅಂತಹ ಪರಮಾತ್ಮ ಅವನಿಗೆ ಸಮಾನರಾದವರೂ ಇಲ್ಲ, ಅವನಿಗಿಂತ ಹೆಚ್ಚಿನವರೂ ಇಲ್ಲ. ಸಾಮವೇದದಿಂದ ಹೇಳಲ್ಪಡ್ತಾ ದೇವತೆಗಳ ಗುಂಪೆಲ್ಲ ಅವನ ಪೂಜೆ ಮಾಡ್ತಾ ಇದೆ. ಅಂತಹ ಪರಶುರಾಮನಾಗಿ ಒಂದು ಕುದುರೆಯ ರೂಪ ತೊಟ್ಟು ಮೂಗಿನ ಮೂಲಕ, ವೇದದ ಮೂಲಕ, ಮುಖದ ಮೂಲಕ ಎಲ್ಲ ಶಾಸ್ತ್ರ ಉಪದೇಶ ಮಾಡಿದ ಹಯಗ್ರೀವ ಏನಿದ್ದಾನೆ ಅವನು ಎಲ್ಲ ಕಡೆ ಅಮೂಲಾಗ್ರವಾಗಿ ಇದ್ದಾನೆ ಅಂತ ಚಿಂತನೆ ಮಾಡಬೇಕು ಅಂತ ಇದರ ಅಭಿಪ್ರಾಯ. ಅಂದರೆ ಇಲ್ಲಿ ಕೆಲವು ಅಂಶ ಗಮನಿಸಬೇಕು. ಏನು ಅಂದರೆ, ಮಮಸ್ವಾಮಿ ಹರರ ನಿತ್ಯಂ ಸರ್ವಸ್ಯ ಪತಿರೇ ವಚಾತ್ ಚಿಂತನೆ ನಾವು ಪ್ರತಿಕ್ಷಣ ಮಾಡಬೇಕಂತೆ. ನಮ್ಮ ಒಳಗಿನ ಪರಮಾತ್ಮನೇ ಎಲ್ಲದಕ್ಕೂ ಒಡೆಯಾಗಿದ್ದಾನೆ ಸ್ವಾಮಿ ಎನ್ನುವ ಚಿಂತನೆ ನಿರಂತರ ಮಾಡ್ತಾ ಹೋದರೆ ನಮ್ಮ ಒಳಗೆ ಭಕ್ತಿ ಜಾಗೃತ ಆಗ್ತಾ ಹೋಗುತ್ತಾ. ಅದನ್ನು ಹೀಗೆಲ್ಲ ಉಪಾಸನೆ ಮಾಡುವಂತಿದರ ಅಭಿಪ್ರಾಯ. ದೇವರ ಸಮವರ್ತಿ ಅಂತ ಯಾಕೆ ಹೇಳ್ತಾರೆ ದೇವರನ್ನು ಅಂದರೆ, ಯೋಗ್ಯತಾನುಸಾರ ಪ್ರೇರಣೆ ಮಾಡ್ತಾನೆ, ಆದ್ದರಿಂದ ಅವನು ಸಮವರ್ತಿ. ದೇವರಿಗೆ 3 ಮನೆ ಯಾವುದು ಅಂತಂದರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಇದೇ ದೇವರ ಮನೆ.
ಎಲ್ಲ ಪದಾರ್ಥದಲ್ಲಿ ಅಮೂಲಾಗ್ರವಾಗಿ ಯಾರಿದ್ದಾನೆ ಅಂದರೆ ಪರಮಾತ್ಮ ಬಿಂಬರೂಪಿಯಾಗಿದ್ದಾನೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾದ ಸಂಗತಿ. ಕನ್ನಡಿಯ ಕೈವಿಡಿದು ನೋಡಲು ಕೈವಿಡಿದು ನೋಡಲು ತನ್ನಿರವು ಸವ್ಯಾಪ ಸವ್ಯತೆ ಕಣ್ಣಿಗೊಪ್ಪುವ ತೆರದಲ ನಿರುದ್ಧನಿಗೆ ಈ ಜಗವು ಭಿನ್ನ ಭಿನ್ನವೇ ತೋರುತಿಪ್ಪದು ಜನ್ಯನಾದುದರಿಂದ ಪ್ರತಿಬಿಂಬನ್ನಮಯ ತಾನೆಂದರೆ ಪೂಜಿಸಲು ಕೈಗೊಂಬ. ಬಹಳ ಅದ್ಭುತವಾದ ಇನ್ನೊಂದು ಶಾಸ್ತ್ರದ ಪ್ರಮೇಯವನ್ನು ಸ್ಪಷ್ಟಪಡಿಸ್ತಾರೆ. ಜೀವನಿಗೂ ಪರಮಾತ್ಮನಿಗೆ ಏನು ಸಂಬಂಧ ಅಂದರೆ ಬಿಂಬ ಪ್ರತಿಬಿಂಬ ಭಾವ ಅಂತ ಶಾಸ್ತ್ರದ ಡೆಫಿನೇಷನ್. ಏನು ಬಿಂಬ ಪ್ರತಿಬಿಂಬ ಭಾವ ಅಂದರೆ ಏನು? ಶಾಸ್ತ್ರದ ವಿಷಯವನ್ನು ಬಾಳೆಹಣ್ಣು ಸಿಪ್ಪೆ ಸುರಿಯೋದು ಮಾತ್ರ ಅಲ್ಲ, ಅದನ್ನು ಒಳಗೆ ಹಾಕಿ ಬಿಡ್ತಾರೆ. ಬಾಳೆಹಣ್ಣನ್ನು ತಾವೇ ಊಟ ಮಾಡಿಸ್ತಾರೆ. ಇದು ಅದ್ಭುತವಾದ ದಾಸರ ಒಂದು ವೈಶಿಷ್ಟ್ಯ. ಏನು? ಕನ್ನಡಿಯ ಕೈ ಹಿಡಿದು ನೋಡಲು ಅಂತ. ಕನ್ನಡಿಯನ್ನು ಕೈಯಲ್ಲಿ ಹಿಡಿದು ನೋಡಿದಾಗ ಏನಾಗ್ತದೆ ಅಂತಂದರೆ ತನ್ನಿರು ಸವ್ಯ ಅಪಸವ್ಯತೆ, ಅವನ ಇರುವಿಕೆಯೇ ಬಲ ಎಡ ವ್ಯತ್ಯಾಸದಿಂದಾಗಿ ಕಣ್ಣಿಗೊಪ್ಪುವ ತೆರದೆ ಹೇಗೆ ಕಣ್ಣಿಗೆ ಕಾಣಿಸುತ್ತೋ ಅದರಂತೆ ಜನ್ಯವಾದುದರಿಂದ ಜಗತ್ತು ದೇವರಿಂದ ಹುಟ್ಟಿರೋದರಿಂದ ಈ ಜಗವು ಅನಿರುದ್ಧನಿಗೆ ಪರಮಾತ್ಮನಿಗೆ ತೋರಿಸುವುದು ಬೇರೆಯಾಗೆ ಕಾಣುತ್ತೆ. ನಾನು ಪ್ರತಿಬಿಂಬ, ಜೀವನು ಪರಮಾತ್ಮನಿಗೆ ಜೀವನು ಪರಮಾತ್ಮನಿಗೆ ಪ್ರತಿಬಿಂಬ ಆಗಿದ್ದಾನೆ. ಅನ್ನಮಯ, ಅನ್ನದಲ್ಲಿ ಇದು ನನಗೆ ಬದುಕು ಕೊಟ್ಟಂತಹ ಪರಮಾತ್ಮನೇ, ನಾನು ನಿನ್ನ ಪ್ರತಿಬಿಂಬ, ನೀನು ನನ್ನ ದಾಸ ಅಂತ ಹೀಗೆ ಎಂದರಿದು ಹೀಗೆ ಅರ್ಥ ಮಾಡಿಕೊಂಡು ಪೂಜೆ ಮಾಡಿದ್ರೆ ಕೈ ಕೊಂಬ ಆ ಪೂಜೆಯನ್ನು ತಾನು ಸ್ವೀಕಾರ ಮಾಡ್ತಾನೆ. ಕನ್ನಡಿಯಲ್ಲಿ ಮುಖ ಕಾಣ್ತೇವೆ, ಕಾಣುವ ಮುಖ ಪ್ರತಿಬಿಂಬ, ಬಿಂಬ ಕನ್ನಡಿ. ಬಿಂಬ ನಮ್ಮ ಮುಖ, ಅಲ್ಲಿ ಕಾಣುವುದು ಪ್ರತಿಮುಖ ಅಂತ ಏನು ಹೇಳ್ತೇವೆ, ಕನ್ನಡಿಯಲ್ಲಿ ಕಾಣುವುದು ಅದು ನಮ್ಮ ಪ್ರತಿಬಿಂಬ. ನಾವು ಕನ್ನಡಿ ಮುಂದೆ ನಿಂತರೆ ಮೇಲ್ನೋಟಕ್ಕೆ ನಮ್ಮ ಮುಖಕ್ಕೂ ಕಾಣುವ ಮುಖಕ್ಕೂ ಸಾಮ್ಯ ಇದೆ ಅಂತ ಅನಿಸಿದ್ರು ಕೂಡ ಸರಿಯಾಗಿ ವಿಚಾರ ಮಾಡಿದ್ರೆ ನಾವು ನಮ್ಮ ಪೂರ್ವ ಕನ್ನಡಿ ಇದೆ ಅಂತ ಅಂದುಕೊಂಡ್ರೆ ಕನ್ನಡಿಯಲ್ಲಿ ಕಾಣುವ ಮುಖಕ್ಕೆ ನಾವು ಪಶ್ಚಿಮ ಅಂತ ಲೆಕ್ಕ ಅಲ್ವಾ. ನಮಗೆ ಬಲಗೈ ಅಲ್ಲಿ ಶರೀರದ ಎಡಭಾಗದಲ್ಲಿರುತ್ತೆ, ನಮ್ಮ ಎಡಗೈ ಬಲಭಾಗದಲ್ಲಿರುತ್ತೆ. ಅದರಿಂದ ಬಹಳ ವ್ಯತ್ಯಾಸ ಕಾಣುತ್ತೆ. ಅದನ್ನು ಪ್ರತಿಬಿಂಬ ಅಂದರೆ ಒಂದಕ್ಕೆ ಸಮಾನವಾಗಿರುತ್ತೆ, ಸ್ವಲ್ಪ ವ್ಯತ್ಯಾಸವೂ ಇರುತ್ತೆ. ಅದನ್ನು ಪ್ರತಿಬಿಂಬ ಅಂತ ಕರೆಯೋದು. ಕನ್ನಡಿಯಲ್ಲಿ ಕಾಣುವ ಮುಖ ನಮ್ಮ ಮುಖ ಆಕಾರದಲ್ಲಿ ಸಮಾನ ಆದರೂ ಕೂಡ ಒಂದು ಸ್ವಲ್ಪ ವ್ಯತ್ಯಾಸ ಕಾಣುತ್ತೋ, ಆದ್ದರಿಂದ ಅದೆರಡು ಒಂದೇ ಅಂತ ಯಾರೂ ಹೇಳೋದಿಲ್ಲ, ಪೆದ್ರು ಹೇಳೋದಿಲ್ಲ. ಅದರಿಂದ ಜಗತ್ತು ದೇವರಿಂದ ಹುಟ್ಟಿದೆ. ಮತ್ತು ಜೀವರೇನು ಬದುಕ್ತಾರೆ, ಬದುಕುವ ಅನ್ನದಲ್ಲೂ ದೇವರಿದ್ದಾನೆ. ಆದ್ದರಿಂದ ನಾವೇನು ಅನುಸಂಧಾನ ಮಾಡಬೇಕು ಅಂದರೆ, ನಾವೆಲ್ಲರೂ ಪರಮಾತ್ಮನಿಗೆ ಪ್ರತಿಬಿಂಬರಿದ್ದರ. ನಾವೆಲ್ಲ ನೀನು ಬಿಂಬ, ನಾನು ಪ್ರತಿಬಿಂಬ. ಸ್ವಲ್ಪ ಸಾಮ್ಯತೆ ಇದೆ. ಅವನಿಗೂ ಜ್ಞಾನಾನಂದಗಳೇ ದೇಹ, ನಮಗೂ ಜ್ಞಾನಾನಂದಗಳೇ ದೇಹ. ಸಾಮ್ಯತೆ ಒಳಗೊಂದು ಅನುಕೂಲತೆ ಇದೆ. ಅದನ್ನು ಗಮನಿಸ್ಕೊಂಡು ನಾವು ದೇವರ ಪ್ರತಿಬಿಂಬರು, ದಾಸರು ಅಂತಲೇ ನಾವು ಹೇಗೆ ಚಿಂತನೆ ಮಾಡಬೇಕು. ಇಲ್ಲಿ ಭಾಗವತವೂ ಕೂಡ ಈ ಮಾತು ಹೇಳುತ್ತೆ. ಪೂಜೆ ಮಾಡಬೇಕು ಅಂತ ವಿಧಿ. ಶ್ರೇಷ್ಠವಾದ ಪೂಜೆ ಯಾವುದು? ಗಂಟೆಗಟ್ಟಲೆ ಕೂತ್ಕೊಂಡು ಘಂಟಾಮಣಿ ಆಡಿಸಿ ಅಭಿಷೇಕ ಮಾಡೋದು ಶ್ರೇಷ್ಠವಾದ ಪೂಜೆ ಅಲ್ಲ. ಪೂಜೆನೇ ಅಲ್ಲ ಅಂತಲ್ಲ, ಆದರೆ ಫಲ ಕಡಿಮೆ. ಶ್ರೇಷ್ಠ ಯಾವುದು ಅಂದರೆ ಪರಮಾತ್ಮ ಭಾಗವತದಲ್ಲಿ ಇದಕ್ಕೊಂದು ಮಾತು ಇದೆ. ಏನು ಅಂತಂದರೆ ಅನುಸಂಧಾನ ಬರಬೇಕು. ಏನು ಅಂದರೆ ವಿಯುಕ್ತ ದೃಷ್ಟಿ ಅಂತ. ನಾನು ದೇವರ ದಾಸ, ಪ್ರತಿಬಿಂಬ, ದೇವರು ಬಿಂಬ ಅನ್ನೋ ಅನುಸಂಧಾನ ಬಾರದೆ, ಭೇದ ನಾನು ದೇವರಿಗಿಂತ ಬೇರೆ ಎನ್ನುವ ಚಿಂತನೆ ಬಾರದೆ ಎಷ್ಟೇ ಪೂಜೆ ಮಾಡೋದು ಅದು ಉತ್ತಮವಾದ ಪೂಜೆ ಆಗೋದಿಲ್ಲ ಅಂತಿರೋದನ್ನು ಇಂತಹ ಪೂಜೆಯನ್ನೇ ಮಾಡಬೇಕು ಅಂತ ಈ ಪದ್ಯದ ಒಟ್ಟಾರೆ ಅಭಿಪ್ರಾಯ. ತನ್ನ ಇರುವಿಕೆ ವ್ಯತ್ಯಾಸ ಯಾವಾಗ ಕಾಣುತ್ತೆ ಅಂದರೆ ಕನ್ನಡಿಯಲ್ಲಿ ಮುಖ ಕಂಡಾಗ ಮಾತ್ರ ಇರುವಿಕೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಜಗತ್ತು ಅಥವಾ ಜೀವರು ಪರಮಾತ್ಮನಿಗಿಂತ ಯಾಕೆ ಬೇರೆ ಅಂದರೆ ಅವನು ಪರಮಾತ್ಮನಿಗಿಂತ ಉತ್ತಮ ಆದ್ದರಿಂದ, ಮತ್ತು ಅವನಿಂದ ಇಡೀ ಜಗತ್ತು ಹುಟ್ಟಿದೆ. ಆದ್ದರಿಂದ ಜೀವರು ಪರಮಾತ್ಮನು ಅವನಿಗಿಂತ ಬೇರೆ. ಮತ್ತು ಅವನು ಪ್ರತಿಬಿಂಬ ಅಂತ ಯಾಕೆ ಆಗ್ತಾನೆ ಅಂದರೆ ಪರಮಾತ್ಮನ ಗುಣಗಳು ಹೇಗೆ ಜ್ಞಾನಾನಂದಗಳೇ ಅವನ ದೇಹದ ರೂಪದಲ್ಲಿ ಇದೆಯೋ, ಜೀವನಿಗೇನು ಒಂದು ಸ್ವರೂಪ ದೇಹ ಅಂತಿದೆ, ಅಲ್ಲಿ ಜ್ಞಾನಾನಂದಗಳೇ ಅವನ ದೇಹದ ರೂಪದಲ್ಲಿರುವ ಕಾರಣದಿಂದಾಗಿ ಅಲ್ಲಿ ಹೇಳುವಾಗ ಅದು ಸ್ವಲ್ಪ ಹೋಲಿಕೆಯೂ ಇದೆ. ಅನ್ನಮಯ ಯಾಕೆ ಹೆಸರು? ಜೀವರಲ್ಲಿ ಅನ್ನನಿದ್ದು ಅನ್ನನಾಮಕನಾಗಿದ್ದು ಅನ್ನವನ್ನು ಸೇವಿಸುವಂತೆ ಮಾಡಿ ನಮ್ಮನ್ನು ಬದುಕಿಸ್ತಾನೆ. ಆದ್ದರಿಂದ ಅವನಿಗೆ ಅನ್ನಮಯ ಅಂತ ಹೆಸರು. ದೇವರು ಕೊಟ್ಟದ್ದನ್ನು ಯಾವಾಗ ಸ್ವೀಕಾರ ಮಾಡ್ತಾನೆ ಅಂತಂದರೆ, ನಾನು
ಪ್ರತಿಬಿಂಬ ನೀನು ಬಿಂಬ ಅಂತ ಚಿಂತನೆ ಮಾಡಿ ಬಂದು ಸಾಕಂತೆ. ಭಕ್ತರ ಅನೇಕ ಗಾನವನ್ನು, ಭಕ್ತರು ಮಾಡೋ ಗಾನವನ್ನು ಅವೆಲ್ಲ ಕೇಳಿ ಪರಮಾತ್ಮ ತಾನು ಅವರು ಮಾಡೋ ಪೂಜೆಯನ್ನು ಸ್ವೀಕಾರ ಮಾಡಿಯೇ ಮಾಡ್ತಾನೆ ಅಂತ ಒಟ್ಟಾರೆ ಈ ಪದ್ಯದ ಅಭಿಪ್ರಾಯ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಅನೇನ ಭಾವಿ ಯತ್ ಪುಣ್ಯಂ ತದಾತ್ಮೋತು ಗುರು ಮಮ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.